ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ತಲೆದೋರಿದಿಂದಾಗಿ ಭಾರತದ ಮೇಲೆ ಅದರ ಪರಿಣಾಮ ಬೀರಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಏರಿಕೆ ಮಾಡಿ ಏನು ಸಾರ್ವಜನಿಕರ ಏನು ಬದುಕಿನ ಮೇಲೆ ಒಂದು ಬರೆ ನೀಡಿದಂತಾಗಿರುವಂತದ್ದು. ನಾನಿದೀಗ ಬಾಗಲಕೋಟೆಯ ನವನಗರದಲ್ಲಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂತಹ ಏನು ಆಟೋ ಸ್ಟ್ಯಾಂಡ್ ನಲ್ಲಿ ನಾನು ಇದ್ದೀನಿ. ಯಾಕಂದ್ರೆ ಈ ಮುಳುಗಡೆ ಸಂತ್ರಸ್ತರ ಏರಿಯಾ ಇದು ನಗರ. ಈ ಮುಳುಗಡೆ ಸಂತ್ರಸ್ತರ ನಗರದಲ್ಲಿ ಸಾಕಷ್ಟು ಏನು ಕೈಗಾರಿಕೆಗಳಿಲ್ಲ, ಉದ್ಯಮಗಳಿಲ್ಲ. ಹೀಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಇಲ್ಲಿನ ಜನ ತಮ್ಮ ಜೀವನ ಬಂಡಿಯನ್ನ ಸಾಗಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಏನು ಟಮ್ ಚಾಲಕರು ಸುಮಾರು 4,000ಕ್ಕೂ ಅಧಿಕ ಟಮ್ಗಳು ಇಲ್ಲಿ ನಗರದಲ್ಲಿ ಇರುವಂತದ್ದು. ಆ ಟಮ್ ಚಾಲಕರು ಇದೀಗ ಏನು ಡೀಸೆಲ್ ದರ ಏರಿಕೆಯಾಗಿದೆ, ಅವ್ರನ್ನ ಮಾತಾಡ್ತಾ ಹೋಗೋಣ, ಅವ್ರಿಗೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಅಂತ. ಸರ್, ಇದೀಗ ನಿನ್ನೆಷ್ಟೇ ಡೀಸೆಲ್ ₹3 ಮತ್ತು ಪೆಟ್ರೋಲ್ ₹3 ಏರಿಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದು ತಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ? ನಮ್ ಭಾಳ ತೊಂದರೆ ಇದೆ ಸರ್. ಆಟೋ 10 ರೂಪಾಯಿ ಕೊಡಾಕ ಆತಾರ ಸರ್ ಜನಗಳು. ಫ್ರೀ ಬಸ್ ಆಗ್ಬಿಟ್ಟೆ ಸರ್. ದುಡಿಯಾಕ ಏನೂ ಇಲ್ಲ ಸರ್. ಬಾಗಲಕೋಟೆಯಲ್ಲಿ ಒಂದು ಫ್ಯಾಕ್ಟ್ರಿ ಇಲ್ಲ, ಏನೂ ಇಲ್ಲ ಸರ್. ದುಡಿಯಾಕ ಆಟೋ ಹೊಡ್ಬೇಕಂದ್ರೆ ಆಟೋದ ಬಂದೇ ಇಲ್ರಿ. ಈ ಸಾಲ ನಿಂತ್ಬಿಟ್ಟಾವ ಸರ್. ಏನು ಬಂದ ಭಾಳ ಡೀಸೆಲ್ ಪೆಟ್ರೋಲ್ ಭಾಳ ಏರೈತೆ ಸರ್. ಭಾಳ ತೊಂದರೆ ಇದೆ ಸರ್. ಈ ಮೊದಲು ಎಷ್ಟಿತ್ತು ಸರ್ ಪೆಟ್ರೋಲ್ ಡೀಸೆಲ್ ದರ? ಈಗ ಎಷ್ಟಾಗೈತಿ? ತಮಗದ ಕಂಫರ್ಟೇಬಲ್ ಆಗತ್ತ ಅಂತ ಅಂದ್ರೆ ಈಗ 1 ಲೀಟರ್ದಿಂದ ₹3 ಏರೈತೆ ಸರ್. ತೊಂದರೆ ಭಾಳ ಐತೆ ಸರ್. ಜನವು ಹತ್ತಾಗಿರ್ತಿಲ್ಲ ಸರ್. ನಮಗೆ ಪೂರೈಟ್ ಬೀಳ್ತದನ್ನ ಜನರು ಕೊಡ್ತಾರ ಹೆಂಗೆ ಸರ್? ಪುರಾಟ್ ಬಿಡಾಕಿಲ್ಲ ಸರ್. ಜನಗಳು ಬೈದು ಕೊಡ್ತಾರ ಸರ್. ಭಾಳ ತೊಂದರೆ ಇದೆ ಸರ್. ಇಲ್ಲಿ ಇನ್ನೊಬ್ರು ಚಾಲಕರು ಇದಾರೆ, ನಾವು ಮಾತಾಡ್ಸೋಣ. ಸರ್, ಇದೀಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗೈತಿ, ತಮ್ಗೆ ಎಷ್ಟು ಅದರಿಂದ ಸಮಸ್ಯೆ ಆಗ್ತದೆ? ಏನ್ ಸಮಸ್ಯೆ ಅಂತೂ ಭಾಳ ಆಗತ್ರಿ. ಪ್ಯಾಸೆಂಜರ್ಗೆ ₹10 ಜಾಸ್ತಿ ಕೊಡ ಅಂತಿಲ್ರಿ ಸರ್ಕಾರದವ್ರು. ಹಂಗ ಪೆಟ್ರೋಲ್ ಬೆಲೆ ಏರಿಕೆ ಮಾಡ್ಕೊಂತ ಹೊಂಟ್ರ ಹಿಂಗಾದ ಮುಂದೆ ಈಗ ನಾವು ಬಡತನ ಪರಿಸ್ಥಿತಿ ರೀ. ಈಗ ದುಡ್ಗಿ ಒಂದು 500-600 ಆಗೋದ ದೊಡ್ಡ ಮಾತು ಆಗೈತ್ರಿ. ಇಷ್ಟಾಗ ಮತ್ತೆ ಇವ್ರು ಪೆಟ್ರೋಲ್ ಬೆಲೆ ಏರಿಕೆ ಮಾಡ್ಕೊಂತ ಹೋದ್ರೆ ಮುಂದೆ ನಾವು ಹೆಂಡತಿ ಮಕ್ಳು ಹೆಂಗೆ ಸಾಕುದ್ರಿ? ಎಲ್ಲ ವಜ್ಜೆ ಆಗ್ಬಿಟ್ಟು ಇದ್ರಾಗ ನೋಡಿದ್ರಿ ಪೂರಾ ಲೈನ್ ನಿಂತದ್ರಿ ಟಮ್. ದುಡುಕಿ ಇಲ್ಲ ಇಲ್ಲಿ ಮೊದ್ಲ. ಎಷ್ಟು ಟಮ್ಗಳು ಇಲ್ಲಿ ನೀವು ದಿನಂಪ್ರತಿ ಓಡಾಟ ನಡೆಸ್ತೀರಂತ? ಈಗ ಇದಂತ ಬೆಲೆ ಎಷ್ಟೈತಿ? ನೀವು ಈಗ ಡೀಸೆಲ್ ಜಾಸ್ತಿ ಆಗೈತಿ, ಅದರಿಂದ ದರ ಹೆಚ್ಚಿಗೆ ಮಾಡ್ರಿ ಹೆಂಗ್ರಿ? ಇರೋದ ₹20 ಸೀಟ್ ಚಾರ್ಜ್ ರೀ. ಇನ್ನೊಂದು ₹5-10 ಹೆಚ್ಚು ಕೊಡಂದ್ರು ಪ್ಯಾಸೆಂಜರ್ ಈ ಬ್ಯಾಡ್ರಿ ನಡ್ಕೊತ ಹೋಗ್ತೀವ ಅಂತಂದು ಹೊಂಟು ಬಿಡ್ತಾರ್ರಿ. ಈಗ ಮತ್ತೆ ಏರಿಕೆ ಇಲ್ರಿ, ಪೆಟ್ರೋಲ್ ಎಲ್ಲ ತೂಟಾಗೈತ್ರಿ, ಗ್ಯಾಸ್ ರೇಟ್ ತೂಟಾಗೈತೆ ಅಂತ ಹೇಳಿದ್ರು ಇಲ್ಪ ಅಟ್ಟ ಕೊಡ್ತೀವಿ ಇಲ್ಲ ಅಂದ್ರೆ ಬೇಡ ನಾವು ನಡ್ಕೊತ ಹೋಗ್ತೀವಿ ಅಂತಾರೆ. ಹಂಗಾಗಿ ಆಟೋದಾಗ ಹತ್ತಕ್ಕೂ ವಿಚಾರ ಮಾಡ್ತಾರೆ ಮಂದಿ. ಕುಟುಂಬ ನಿರ್ವಹಣೆ ಹೆಂಗ್ ಮಾಡ್ತಾರಂತ ಇಷ್ಟೆಲ್ಲ ನೀವು ಸಂಕಷ್ಟ? ಏನ್ ಮತ್ತೆ ಮಾಡಬೇಕಲ್ರಿ. ಮತ್ತೆ ಈಗ ಅವ್ರು ಏನ್ ಮಾಡಿದ್ರು ಹೆಂಗ ನಡ್ಸ ಅಂತೀರಿ, ಎಷ್ಟು ಆಗತ್ತ ದುಡ್ಯ ಅಂತೀರಿ. ಅದ್ರಾಗ ಸ್ವಲ್ಪ ಅನುವರ್ಸ್ಕೊಂಡು ಹೊಂಟಿವ್ರಿ. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಏನ್ ಹೇಳ್ತೀರಿ ಡೀಸೆಲ್ ದರ? ಸರ್ಕಾರಕ್ಕೆ ಏನ್ ಹೇಳ್ರಿ, ಅವ್ರು ನಮ್ಮ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕ್ರಿ. ಆಟೋ ಚಾಲಕರ ಬಗ್ಗೆ ಏನ್ ಭಾಳ ತ್ರಾಸ ಐತ್ರಿ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಮಾಡ್ಕೊತ ಹೋದ್ರ ಹಿಂಗ್ ಮಾಡಿದ್ರಿ ಹೆಂಗ್ರಿ ಅಂತ ಇಷ್ಟ ಮಾತು ಮುಗಿಸ್ತೀನಿ. ಇದಿಷ್ಟು ಆಟೋ ಚಾಲಕರ ಸಂಕಷ್ಟ ಆಗಿರುವಂಥದ್ದು. ಯಾಕಂದ್ರೆ ಡೀಸೆಲ್ ದರ ಏರಿಕೆ ಮಾಡಿದ್ರಿಂದಾಗಿ ನಮಗೆ ಏನು ಪುರೋಟ ಆಗ್ತಿಲ್ಲ. ಅಂದ್ರೆ ಗ್ರಾಹಕರು ಅಥವಾ ಏನು ಸಂಚಾರಕ್ಕೆ ಬರ್ತಾರೆ, ಆಟೋ ಹತ್ಕೊಂಡ್ ಬರ್ತಾರೆ ಜನರು, ಹೆಚ್ಚಿಗೆ ಮಾಡಿದ್ರೆ ದುಡ್ಡು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಹೀಗಾಗಿ ಈ ಡೀಸೆಲ್ ದರವನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಅವರು ಸರ್ಕಾರಕ್ಕೆ ಮಾಡ್ತಿರುವಂತದ್ದು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.